ಎಸ್, ಈ ರೀತಿಯಾದಂತಹ ಒಂದು ದಂಧೆ ಇಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿದೆ ಅನ್ನುವಂಥದ್ದು. ಆದರೆ ಇದರ ಹಿಂದೆ ಕೇವಲ ಈಗ ಹಾವು ಹಿಡಿದ ವ್ಯಕ್ತಿ ಮಾತ್ರ ಅಲ್ಲ, ಇನ್ನೂ ಒಬ್ಬ ದೊಡ್ಡ ಕುಳ ಇದ್ದಾನೆ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ ಅನ್ನುವಂಥದ್ದು ಮತಿಸಿದಾಗ ಅರ್ಥ ಆಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಮೇಯರ್ ಅವರು ಕೂಡ ಮತ್ತು ಅಧಿಕಾರಿಯೊಬ್ಬರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ನೋಡೋಣ. ಯಾವುದೇ ಕಾರಣಕ್ಕೂ ಅವರು ನಾಗರಿಕರಿಂದ ಅವ್ರ ಮನೆಯಲ್ಲಿ ಇಡುವಂಥ ಬರುವಂಥ ಹಾವುಗಳಿರ್ಬೋದು, ಬೇರೆ ಬೇರೆ ಹುಳ ಪಟ್ಟಿಗಳು, ಅವರು ಯಾವುದೇ ರೀತಿ ಫೀಸು ಇಲ್ಲ. ಆ ಫೀಸ್ನ ನಾವು BBMPಯಿಂದ ಅವ್ರಿಗೆ 500 ರೂಪಾಯಿ ಒಂದು ಹಾವು ಹಿಡಿದಂಥ ಅವ್ರಿಗೆ ಗೌರವಧನ ರೂಪದಲ್ಲಿ ನಮ್ಮ ಒಂದು BBMP ಹಣವನ್ನು ಕೊಡ್ತಾ ಇದ್ದೀವಿ. ಖಂಡಿತ ಜನಗಳ ಹತ್ರ ಏನಾದರೂ ವಸೂಲಿ ಮಾಡಿ ಜನಗಳಿಗೆ ತೊಂದರೆ ಕೊಡೋವಂಥ ಯಾವುದೇ ಸಂಸ್ಥೆ ಇದ್ರೂ ಅದನ್ನು ಕಿತ್ತಾಕಿ ಖಂಡಿತ ಬೇರೆಯವ್ರಿಗೆ ಒಂದು ವ್ಯವಸ್ಥೆ ಮಾಡ್ತೀನಿ. ಖಂಡಿತ ನಾಗರಿಕರಿಗೂ ತಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ, ಈ ರೀತಿ ಯಾರಾದರೂ ಹೆಚ್ಚಿನ ವಸೂಲಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಖಂಡಿತ BBMPಗೆ ಒಂದು ಕಂಟ್ರೋಲ್ ನಮಗೆ ತಿಳಿಸುವಂಥದ್ದು ಅಥವಾ ನೇರವಾಗಿ ನನಗೆ ಒಂದು ದೂರು ನೀಡುವಂಥ ಕೆಲಸ ಮಾಡಿದ್ರೆ ಖಂಡಿತ ಈ ಅವಕಾಶಗಳನ್ನ ನಾನು ತಪ್ಪಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ. ಒಂದು 150ರಿಂದ 200 ಹಾವುಗಳನ್ನು ಪ್ರತಿ ತಿಂಗಳು ಹಿಡಿತೀವಿ. ಅದರಲ್ಲಿ ಮೇಯ್ನ್ಲಿ ನಾಗರಾವು ಮತ್ತು ರ್ಯಾಟ್ ಸ್ನೇಕ್ ಅಂತ ಈ ಕೆರೆ ಹಾವಿದೆಯಲ್ಲ, ಅವೆರಡೇ ಮುಖ್ಯವಾಗಿ ಬರ್ತವೆ. ಕ್ರೈಟ್ಸ್ ಬರ್ತವೆ, ಕಟ್ಟೆ ಹಾವು ಅಂತ, ಮತ್ತು ಮಂಡಲದ ಹಾವು. ಆ ಥರದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಪರ್ಸನಲ್ಲಾಗಿ ಅಥವಾ ಸ್ಪೆಸಿಫಿಕ್ಕಾಗಿ ಯಾವ್ದಾರು ಆ ಥರ ಒಂದು ಕಂಪ್ಲೇಂಟ್ ಬಂದರೆ ಖಂಡಿತವಾಗಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ. ಆ ಥರ ಸಾರ್ವಜನಿಕರಿಂದ ನಾವು ಯಾವುದೇ ಹಣ ನಾವು ತಗೊಳ್ಳೋದಿಲ್ಲ, ತಗೊಳ್ಳೋ ಕಾನೂನಲ್ಲಿ ಯಾವುದೂ ಇಲ್ಲ. ಎಸ್, ಇದು ಸದ್ಯದ ಒಟ್ಟಾರೆ ನಮ್ಮ ಪ್ರಯತ್ನಕ್ಕೆ ಸಿಕ್ಕಂಥ ಒಂದು ಸಣ್ಣ ಬೆಲೆ ಅಂತ ನಾವು ಭಾವಿಸ್ತೀವಿ. ಆದರೆ ನಿಜವಾಗಿ ಅಲ್ಲಿ ನಡೀತಿರುವಂಥದ್ದೇನು? ನಮ್ಮ ಜೊತೆ ವಿಜಯ್ ನಿಶಾಂತ್ ಇದ್ದಾರೆ. ನೀವು ಕೂಡ ವಿಜಯ್, ಈ ಹಿಂದೆ ಮತ್ತು ಈಗಲೂ ಕೂಡ BBMPಯ ಈ ಒಂದು ಸ್ಕ್ವಾಡ್ನಲ್ಲಿ ತಾವು ಇದ್ರಿ ಅನ್ನುವಂಥದ್ದು. ಆದರೆ ಈ ಒಂದು ದಂಧೆ ನಡೀತಿರುವ ಬಗ್ಗೆ ತಮಗೂ ಕೂಡ ಗೊತ್ತಿತ್ತು, ತಾವು ಕೂಡ BBMPಗೆ ದೂರನ್ನು ಕೊಟ್ಟಿದ್ರಿ. ಏನು ನಡೀತಾ ಇತ್ತು ಮತ್ತು ನೀವು ಕೊಟ್ಟಿರುವಂಥ ದೂರೇನು? ದೂರಿಗೆ ಏನು ಪ್ರತಿಫಲ ಸಿಕ್ಕಿದೆ ನಿಮಗೆ? ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟೀಮ್ ಏನು ನೋಡ್ತಾರೆ, BBMP ಫಾರೆಸ್ಟಲ್ಲಿ ಬಂದ್ಬಿಟ್ಟು ವಿಪ್ರೋ NFS ಅವಾರ್ಡ್ ವಿನ್ನರ್ ಈ ಟೀಮು. ಇಂಡಿಯಾದಲ್ಲೇ ಒನ್ ಆಫ್ ದಿ ಬೆಸ್ಟ್ ಟೀಮ್ ಅಂತ ಅವಾರ್ಡ್ ತಗೊಂಡಿದೆ. ರುಮಲೇಶ್ ಪೇಟೇಕರ್ ಕೂಡ ಇದೊಂದು ಯಾವ ಟೀಮ್ ಈಗ ಸದ್ಯಕ್ಕೆ BBMP ಈ ಟೀಮ್ ಅಂದ್ರೆ ಇದರಲ್ಲಿ ಒಂದು 30 ಜನ ಚೇಂಜ್ ಆಗ್ತಾ ಇರ್ತಾರೆ. ಇಟ್ ಡಸಂಟ್ ಹೋಲ್ಡ್, ಎವ್ರಿ ಇಯರ್ ಚೇಂಜ್ ಆಗ್ತಾರೆ. ಯಾರನ್ನ ತಗೊಳ್ಳೋದು ಆ ಟೀಮ್ಗೆ? ಆ ಟೀಮ್ ಅಂದ್ರೆ ನೀವು ಒಂದು 4 ರಿಂದ 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ, ನೀವು ಅದನ್ನ ಇದು ಮಾಡಿದ್ರೆ ಅಂದ್ರೆ ಒಬ್ಬ ಎನ್ವಿರಾನ್ಮೆಂಟ್ ಅಡ್ವೈಸರ್ ಇರ್ತಾರೆ, ಅವ್ರದ್ದು ನೋಡಿ ಅದ್ ಮಾಡಿ ಏನ್ ಮಾಡ್ತಾರೆ, ತಗೊಳ್ತಾರೆ. ಅದನ್ನೆಲ್ಲ ಕಾರ್ಡ್ ಕೊಟ್ಟಿದ್ದಾರೆ ಒಂದಷ್ಟು ಜನಕ್ಕೆ. 2008 ಅಲ್ಲಿ ಒಂದು ಕಾರ್ಡ್ ಕೊಟ್ಟಿದ್ರು, ಅದು ಹಂಗೆ ಮಾಡಿದ್ದು. ಅದು ಹೆಂಗ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ಇದರಲ್ಲಿ ಯಾರು ನಾವು ದುಡ್ಡು ತಗೊಂತಾ ಇರಲಿಲ್ಲ. ಇದು ನಾವು ಸ್ವಯಂ ಸೇವಕವಾಗಿ BBMP ಏನಂದ್ರೆ ನಾವು ಪ್ರಾಣಿ ಪ್ರಿಯರು, ಇದೇ ನಮ್ಮ ಫುಲ್ ಟೈಮ್ ಜಾಬ್ ಅಲ್ಲ ಇದು. ಇದನ್ನ ನಾವೇನಾದ್ರೂ ನಾವು ಫ್ರೀ ಆಗಿದ್ದಾಗ, ಹಾಗೆ ಹೇಗೆ ಇದ್ದಾಗ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ, ಹೋಗಿ ಇವಾಗ ನಾನು ಜಯನಗರದಲ್ಲಿ ವಾಲಂಟಿಯರ್ ಅಂದ್ರೆ, ಇವಾಗ ನೀವು 30 ಜನ ವಾಲಂಟಿಯರ್ ತೆಗೆದು ನೋಡಿದ್ರಿ ಅಂದ್ರೆ, ನೀವು ಸೌತ್ ಗ್ಯಾರೋ, ಆಮೇಲೆ ಜಯನಗರಕ್ಕೆ, ಆಮೇಲೆ ವಿಜಯನಗರಕ್ಕೆ ಅಂತ ಹೇಳಿ ಮಾಡಿ ಕ್ಯಾಟಗರೈಸ್ ಮಾಡಿದ್ರು. ಅದರಲ್ಲಿ ಏನ್ ಮಾಡಿದ್ವು ಅಂದ್ರೆ, ಕೆಲವ್ರನ್ನ ಏನೋ ಇದು ಹಾವಿಡಿಯೋದಕ್ಕೆ ಅಂತ ಮಾಡಿದ್ವು. ಸೊ ಆ ಲಿಸ್ಟಲ್ಲಂತೂ ನಾನಿಲ್ಲ, ಆ ಲಿಸ್ಟಲ್ಲಿ ಇಲ್ಲ. ಬರ್ಡು, ಟ್ರೀಸು ಮತ್ತೆ ಏನೇ ಇದ್ರು ಇದನ್ನ ನಾವು ಕನ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಸಮಯ ಇದು. ನನಗೆ ನಿಜವಾಗ್ಲೂ ಶಾಕ್ ಆಗಿತ್ತು, ಇವ್ರು ಈ ಥರ ದುಡ್ಡು ತಗೊಳ್ತಾರೆ ಅನ್ನೋ ವಿಚಾರ ಆಗೋತ್ತಾ ತುಂಬ ಶಾಕ್ ಆಯ್ತು ಆ್ಯಕ್ಚುಲಿ. ಯಾಕಂದರೆ ನಾನು ಮೋರ್ ದೆನ್ ಲೈಕ್ 10 ವರ್ಷದ ಮೇಲೆ ನಾನು ಟೀನೇಜ್ ಹುಡುಗ ಇದ್ದಾಗ ಈ ಟೀಮಿಗೆ ಸೇರ್ಕೊಂಡೆ. 2002 ಆ ಥರ ಟೈಮಲ್ಲಿ BBMP ಇಲ್ಲದೆ ಇರೋ BMC ಇರೋ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ನಾವು ದುಡ್ಡು ತಗೊಂತೀವಿ. ಇವಾಗಲೂ ನಾನು ದುಡ್ಡು ತಗೊಂಡು ನಮ್ಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಾಗ್ತಾ ಇರಲಿಲ್ಲ. ದೆನ್ ಸಡನ್ಲಿ ನಾನು ಈ ಥರ 1 ವರ್ಷದ ಮುಂಚೆ ನಮಗೆ ಗೊತ್ತಾಯ್ತು ಈ ಥರ ನಡೀತಾ ಇದೆ, ಈ ಥರದ್ದು ದುಡ್ಡು ತಗೊತಾ ಇದ್ದಾರೆ ಹಾವುಗಳಿಗೆ, ಒಂದು 3,000 5,000 ಹೀಗೆ ಹಾಗೆ ಅಂದ್ಬಿಟ್ಟು ಇದು ಗೊತ್ತಾಗ್ತಾ ಇತ್ತು. ಸೊ ಇದ್ರ ನಾನು ಸ್ವಲ್ಪ ಚೆಕ್ ಮಾಡಿ ಒಂದು 6 ತಿಂಗಳು ಎಲ್ಲ ಕನೆಕ್ಟ್ ಎಲ್ಲ ಮಾಡಿ ಯಾರು ಮಾಡ್ತಾರೆ, ಏನು ಮಾಡ್ತಾ ಇದ್ದಾರೆ. ಆಮೇಲೆ BBMP ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೆಲ್ ಎಕ್ಸಿಸ್ಟೆನ್ಸ್ ಇದೆ, ಯಾರೇನು ಅಂತ ಹೇಳಿದಾಗ ದೇರ್ ಇಸ್ ನೋ ಅಥಾರಿಟಿ, ಯಾವುದೋ ಅಥಾರಿಟಿ ಇಲ್ಲ, ಯಾವುದಕ್ಕೂ ಅಕೌಂಟಬಿಲಿಟಿ ಇರಲಿಲ್ಲ. ಆಮೇಲೆ ಒಂದು ಅನಿಮಲ್ನ ನೀವು ರೆಸ್ಕ್ಯೂ ಮಾಡ್ಬೋದು, ರೆಸ್ಕ್ಯೂ ಮಾಡೋದು ಯಾರು ಬೇಕಾದ್ರೂ ರೆಸ್ಕ್ಯೂ ಮಾಡೋದು, ನೀವು ಏನೋ ನಿಮ್ಮದು ಸಂವಿಧಾನದ ಹಕ್ಕದು ನಿಮಗೆ ಅದನ್ನು ರೆಸ್ಕ್ಯೂ ಮಾಡ್ಬೋದು. ಆದರೆ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಬೇಕೆ ಒಂದು ಪೇಪರ್ನ ಹ್ಯಾಂಡಲ್ ಮಾಡಬೇಕು. ಆ ಮಿನಿಮಮ್ ಗ್ಯಾರಂಟಿನ ಇವರು ಮಾಡ್ತಾ ಇರಲಿಲ್ಲ. ಆ ಮಿನಿಮಮ್ ಗ್ಯಾರಂಟಿ ಇರ್ತಾನೆ ಇರಲಿಲ್ಲ. ಆಮೇಲಿಂದ ಇದು ಹಾವುದಂತೂ ತುಂಬಾ ಸಮಸ್ಯೆ ಇತ್ತು. 3,000 5,000 ಒಟ್ಟಾರೆಯಾಗಿ ಈ ರೀತಿಯಾದಂತಹ ಒಂದು ಸ್ಕ್ವಾಡ್ ಅನ್ನ BBMP ನೇಮಿಸಿಕೊಂಡಿತ್ತು. ಹೌದು. ಅಂಡ್ ನಮ್ಗೆ ವಿಜಯ್ ಹೇಳಿದ ಹಾಗೆ ಈ ಸ್ಕ್ವಾಡ್ ಅನ್ನೋದು ಇಂಡಿಯಾದಲ್ಲೇ ಬೆಸ್ಟ್ ಸ್ಕ್ವಾಡ್ ಆಗಿತ್ತು ಅನ್ನುವಂಥದ್ದು. ಆದ್ರೆ ಈಗ ಏನಾಗಿದೆ ಪರಿಸ್ಥಿತಿ ಅನ್ನುವಂಥದ್ದು, ಮೋಹನ್, ಆ ಬೆಸ್ಟ್ ಸ್ಕ್ವಾಡ್ ಅಲ್ಲಿ ತಾವು ಕೂಡ ಇದ್ರಿ ಅಂತ ನಾನು ಭಾವಿಸ್ತೀನಿ. ಹಿಂದೆ ತಾವು ಕೂಡ ಈ ಸ್ಕ್ವಾಡ್ ಅಲ್ಲಿ ಇದ್ರಿ, ತಾವು ಕೂಡ ಹಲವು ಹಾವುಗಳನ್ನ ಕಾಪಾಡಿರುವಂಥವ್ರು. ಆದರೆ ಇವತ್ತು ನಾವು ನೋಡಿ, ಒಂದು 100 ರೂಪಾಯಿ ಕಮ್ಮಿ ಕೊಟ್ಟರು ಬ್ರದರು ಇಲ್ಲ, ಸಿಸ್ಟರು ಇಲ್ಲ, ಇಟ್ಕೊಳ್ರಿ ದುಡ್ಡು ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ದುಡ್ಡಿನ ಆಸೆ ಜಾಸ್ತಿ ಆಗ್ಬಿಟ್ಟು ಹಿಂಗೆ ಆಗುತ್ತೆ. ಪ್ರಾಣಿಗಳನ್ನ ನೋಡ್ಬೇಕು ನಾವು. ಸೊ ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಸೊ ಅನಿಮಲ್ಸ್ ಒಂದ್ಸಲಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದು ಸರ್ವೇ ಆಗೋದು ತುಂಬಾನೇ ಕಷ್ಟ. ಫೈನ್, ಬಟ್ ಈ ವ್ಯವಸ್ಥೆ ಹೀಗಾಗಿದ್ದು ಹೇಗೆ? ಸೊ ವ್ಯವಸ್ಥೆ ಕಾರಣ
ನಮ್ಗೇನು ಅಡ್ವೈಸರ್ ಅಂತ ನಾವೇನು ಕರಿತಾ ಇದ್ವಿ BBMPಗೆ ಅಡ್ವೈಸರ್ ಅಂತ ಒಬ್ಬ ಇದ್ದಾನೆ. ಸೊ ಆ ಮನುಷ್ಯನ್ಗೆ ಸೊ ಒಂದು ಅಡ್ವೈಸರ್ಗೆ ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಏನಿರಬೇಕು. ಇವು ಡಿಪ್ಲೊಮಾ ಹೋಲ್ಡ್ರು ತಗೊಂಬಂದು ಕೂರಿಸಿದ್ದಾರೆ ಅಲ್ಲಿ. ಎಲ್ಲ PFA ಅಲ್ಲಿ ನಾಯಿ ಕ್ಲೀನ್ ಮಾಡ್ತಿದ್ನೋ, ನಾಯಿ ಸತ್ತಿರೋ ನಾಯಿನ ಮಣ್ಣು ಮಾಡ್ತಿದ್ನೋ ಗೊತ್ತಿಲ್ಲ ಆವಾಗ PFA ಇರ್ಬೇಕಾದ್ರೆ. ಸೊ ಇಲ್ಲಿ ಬಂದು ಕುತ್ಕೊಂಡು ಸೊ ಪ್ರಾಣಿಗಳ ಬಗ್ಗೆ, ಸ್ನೇಕ್ಸ್ ಬಗ್ಗೆ, ಅವ್ರ ಬಗ್ಗೆ ಅಡ್ವೈಸರ್ ಅಂತ ತಿಳ್ಕೊಂಡು ಸೊ ಅಡ್ವೈಸರ್ BBMPಯ ಪಶು ವಿಭಾಗದ ಅಡ್ವೈಸರ್ ಆದವನಿಗೆ ಮಿನಿಮಮ್ ಜ್ಞಾನ ಇರಬೇಕು, ಒಂದು ಕೋರ್ಸ್ ಮಾಡಿರ್ಬೇಕು, ಸಬ್ಜೆಕ್ಟ್ ಮಾಡಿರ್ಬೇಕು. ಇಲ್ಲಾಂದ್ರೆ ಅವನಿಗೆ ಅಡ್ವೈಸರ್ ಅಲ್ಲ, ವಾಲಂಟಿಯರ್ ಅಂತ ಕರೀತಾರೆ, ಸ್ವಯಂ ಸೇವಕರು ಅಂತ. ನಾವೆಲ್ಲ ಸ್ವಯಂ ಸೇವಕರು, ನಾವು ಅಷ್ಟು ಓದಿಲ್ಲ. ಅಡ್ವೈಸರ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾರ ಬಗ್ಗೆ ಹೇಳ್ತಿದ್ದೀರಿ ತಾವು? ಶರತ್ ಬಾಬು ಅನ್ನುವಂಥ ವ್ಯಕ್ತಿಯ ಬಗ್ಗೆ BBMPಯ ಈಗ ಈ ವಿಭಾಗದ ಅಡ್ವೈಸರ್. ಅವ್ರಿಗೆ ಇನ್ನೊಂದು ಕೂಡ ಹೆಸರು ಕೂಡ ಇದೆ, ಅವ್ರಿಗೆ ಶಿಕಾರಿ ಬಾಬು ಅಂತಾನೆ ಇದೆ. ಶಿಕಾರಿ ಮಾಡ್ತಾರೆ, ಶಿಕಾರಿ ಅಂತ ಗೊತ್ತಿದ್ದಲ್ಲ. ಸೊ ಪ್ರತಿಯೊಂದು ಸ್ಟೇಟಲ್ಲಿ ಹೋಗಿ ರೈಡ್ ಮಾಡೋದು, ಏನೋ WCCB ಆಫೀಸರ್ ನಾನು ಅಂತ. ಈ ಆಸ್ ಅ ವಾಲಂಟಿಯರ್, ಇವರು ಯಾವುದೋ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾದ ಐಡಿ ಕಾರ್ಡ್ ಇಟ್ಕೊಂಡು, ವಾಲಂಟಿಯರ್ ಐಡಿ ಕಾರ್ಡ್ ಇಟ್ಕೊಂಡು ಥ್ರೆಟ್ ಮಾಡ್ತಾರೆ ಜನಗಳಿಗೆ. ಯಾರೋ ರೆಸ್ಕ್ಯೂ ಮಾಡ್ತಿರ್ತಾರೆ, ಇವರು ಅಂತೂ ಹೋಗಲ್ಲ ಸ್ಪಾಟ್ಗೆ. ಈಗ ಜೈನರ್ದಲ್ಲಿ ಒಂದು ಬಿದ್ದೋಗಿರುತ್ತೆ, ಇಲ್ಲ ಮಲೇಶ್ವರ ಕಾಗೆ ಬಿದ್ದಿರುತ್ತೆ, ಯಾರೋ ಚಿಕ್ಕ ಮಗು ಎತ್ಕೊಂಡು ಅದಕ್ಕೇನೋ ನೀರು ಕುಡ್ಸೋದು ಏನೋ ಮಾಡ್ತಿದ್ರೆ, ನೀವ್ಯಾರ್ರಿ ಮಾಡಕ್ಕೆ, ನಿಮ್ಗೆ ಯಾರು ಲೈಸೆನ್ಸ್ ಕೊಟ್ಟರು, ಮಾಡಕ್ಕೆ ಪರ್ಮಿಷನ್ ಯಾರು ಕೊಟ್ಟರು, ನಿಮ್ಗೆ ಜೈಲಿಗೆ ಹಾಕ್ಬಿಡ್ತೀನಿ, ನಾನು BBMP ಫಾರೆಸ್ಟ್ ಅಲ್ಲಿ ನಾನು ಆಫೀಸರ್ ನಾನು. ಸೊ ಅದೆಲ್ಲ ಬೇಕಾಗಿಲ್ಲ. ಸೊ ಈಗ ಏನು ಈ ವ್ಯಕ್ತಿ ಏನು ದುಡ್ಡು ತಗೊಂಡ ಆ ವ್ಯಕ್ತಿ ಈ ಶರತ್ ಬಾಬು ಅವರ ಕೃಪಾಪೋಷಿತ ವ್ಯಕ್ತಿ. ಹೌದು, ಅವ್ರು ಅಂಡರ್ ಇರೋದು ಇವರು. ಸೊ ಪ್ರತಿಯೊಂದು ಕಾಲ್ಸ್ ಬಂದು ಶರತ್ ಬಾಬುಗೆ ಹೋಗುತ್ತೆ. ಶರತ್ ಬಾಬುವಿಂದ ಆಮೇಲೆ ನೆಕ್ಸ್ಟ್ ಹರ್ಷ ಸಾಹೇಬ್ರಿಗೆ ಹೋಗುತ್ತೆ. ಹರ್ಷ ಸಾಹೇಬರು ಹೋದ, ಇಲ್ಲ ಅಂತಂದ್ರೆ ಏನು ರೇಟ್ ಸೆಟ್ ಆಗಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡೋದು. ಸೊ ಅವಾಗ ಅವನಿಗೆ ಹೋಗ್ತಾನೆ, ಇನ್ನೊಬ್ಬ ಪಾಪ ಹಾವಿಡಕ್ಕೆ ಅವನಿಗಲ್ಲಿ ಇಟ್ಕೊಂಡು 2 ಜನ ಬಿಡ್ತಾರೆ. ಸೊ ಹಿಂಗೆ ನಡೀತಿದೆ ಎಲ್ಲ. ಈಗ BBMPಲಿ ಏನು ಗೌರವಧನ ಏನು ಕೊಡ್ತಿದ್ರು, 36 ಜನಕ್ಕೂ ಕೊಡ್ತಾ ಇರಲಿಲ್ಲ, ಕೊಡ್ತಾ ಇರೋದು ಬರೀ 6 ಜನಕ್ಕೆ ಮಾತ್ರ. ಸೊ ಈ 2 ವರ್ಷದಿಂದ ಇಬ್ಬರಿಗೆ ಎಕ್ಸ್ಟ್ರಾ ಮಾಡಿದ್ದಾರೆ. 8 ಜನ ವಾರ್ಷಿಕವಾಗಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 1,08,000 ರೂಪಾಯಿ ಕೊಡ್ತಾ ಇದ್ರು ಒಬ್ಬ ವ್ಯಕ್ತಿಗೆ. ಎಸ್, ಇಲ್ಲಿ ಗಮನಿಸಬೇಕಾಗಿದ್ದು BBMPA ಗೌರವಧನ ಅಂತ ಈ ಸ್ಕ್ವಾಡ್ ಅನ್ನಿರುವ 30 ಜನರ ಪೈಕಿ ಮೊದಲು 6 ಜನರಿಗೆ 1,10,000 ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ರು. ಆದ್ರೆ ಅದು ಅವ್ರಿಗೆ ಸೇರ್ತಿತ್ತ? ಇಲ್ಲೇ ನನ್ನ ಹತ್ರ ಪ್ರೂಫ್ ಇದೆ, ಸೇರ್ತಾ ಇತ್ತ ಇಲ್ಲ ಅಂತ. ಹೇಳಿ ವಿಜಯ್. ಇದು ಸ್ವಲ್ಪ ಡಿಲೇ ಕಾಸ್ ಆಗ್ತಾ ಇತ್ತು, ಬಿಕಾಸ್ BBMP ಹಿಂಗ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಡಿಲೇ ಕಾಸ್ ಆಗುತ್ತೆ. ಈ ಇದ್ರಲ್ಲಿ ನಾನು ಇರಲಿಲ್ಲ, ಈ ಹಣ ತಗೊಳ್ಳೋ ಇದ್ರಲ್ಲಿ ವಾಲಂಟಿಯರ್ ಆಗಿ ಇರ್ತಿದ್ವಿ. ಹೌದು, ನಾವೇನು ಅಂದ್ರೆ ನೋಡಿ, ಇವಾಗ ಯಾವುದೋ ಒಂದು ಇವಾಗ ಏನಂದ್ರೆ ಅವ್ರೇನಂದ್ರೆ ಇವ್ರು ಯಾರು 8 ಜನ 6 ಜನ ಅಂತ ಏನಿದ್ರು, ಅವ್ರದ್ದು ಏನಾಯ್ತು ಅಂದ್ರೆ ಓವರ್ ದ ಟೈಮ್ ಫುಲ್ ಟೈಮ್ ಮಾಡತ್ರ ಒಂದಿದು. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಮಾಡ್ತಾ ಏನಾಗುತ್ತೆ ಅಂದ್ರೆ ಫುಲ್ ಟೈಮ್ ಬೇಕಾಗುತ್ತೆ, ಯಾವ ರೆಸ್ಕ್ಯೂ ಎಷ್ಟೊತ್ತಾಗತ್ತೆ ಅಂದ್ಬಿಟ್ಟು ಅದಕ್ಕೆ ಅಂತ ಮಾಡಿದ್ರು. ಆ ಫುಲ್ ಟೈಮ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಇವ್ರಿಗೆ ಏನ್ ಮಾಡಿದ್ರು, ಅದಕ್ಕೆ ಇವ್ರು 6 ಜನ 8 ಜನ ಇವ್ರಿಗೆ ಒಂದು ಫುಲ್ ಆನರರಿ ಕೊಡೋಣ, ಇನ್ಕ್ಲೂಡಿಂಗ್ ಇವ್ರಿಗೆ ಯಾರಿಗೆ ಇದು ಅಡ್ವೈಸರ್ಗೆ ಅಂತ ಹೇಳಿ ಮಾಡ್ಕೊಂಡ್ರು. ಅದೇನು ಒಬ್ಬರಿಗಿದ್ದು ಇದು 6 ಜನಕ್ಕೂ, ಬಿಕಾಸ್ ಆಫ್ ಆಲ್ ದೀಸ್ 30 ಪೀಪಲ್ ವರ್ಕ್ಡ್ ಓವರ್ ದ ಡಿಕೇಡ್. ಒಂದು ಅಷ್ಟು ವರ್ಷ ಕೆಲಸ ಮಾಡಿದ್ದು, ನಾವು ಎಲ್ಲ ಕೆಲಸ ಮಾಡಿ ತಗೊಳ್ತೀರಾ, ಏನೋ ನಮ್ಮ ದುಡ್ಡಲ್ಲಿ ಹಾಕೊಂಡು ನಾವು ಒದ್ದಾಡಿ ನಮಗೆ ಗೊತ್ತಿಲ್ಲದೆ ಇದ್ರು ಅದಕ್ಕೊಂದು ಕ್ರಿಯೇಟ್ ಮಾಡಿ ಎಲ್ಲ ಮಾಡಿರೋದಕ್ಕೆ ಅದು ಅವ್ರಿಗೆ ಇದು ಮಾಡಿದ್ದು. ನಾವೇನಂದ್ವಿ ಅಂದ್ರೆ ಹೌದು ಖಂಡಿತ ಏನೋ ಒಂದು ಪೆಟ್ರೋಲ್ ಚಾರ್ಜ್ ಬೇಕಾಗುತ್ತೆ, ಇಲ್ಲ ಏನೋ ಬ್ಯಾಗ್ ಮಾಡಕ್ಕೆ ಏನಕ್ಕೆ ಆ ಸಂದರ್ಭದಲ್ಲಿ ಒಂದು ಗೌರವಧನ ಅಂತ ಫಿಕ್ಸ್ ಆಗುತ್ತಲ್ಲ. ಈ ರೀತಿಯಾಗಿ 1,400 ರೂಪಾಯಿ ಹಾವು ಸಿಕ್ಕಿದ್ರೆ, ಹಾವು ಸಿಕ್ಕಿಲ್ಲ ಅಂದ್ರೆ 600 ರೂಪಾಯಿ, 100 ರೂಪಾಯಿ ಕಡಿಮೆ ಇಲ್ಲ, ಹಾಗಿದ್ರೆ ಯಾರಿಗೆ ಹೋಗುತ್ತೆ ಈ ದುಡ್ಡು? ಏನಾಗುತ್ತಂದ್ರೆ ಈ ಗೌರವಧನ ಏನ್ 6 ಜನ ಕೊಡ್ತಾ ಇದ್ರು, ಇನ್ನ ಇಬ್ರು ಎಕ್ಸ್ಟ್ರಾ ಆದ್ರು 8 ಜನ ಆಯ್ತು. ಸೊ ಈ ಜಾಗದಲ್ಲಿ ಒಬ್ಬ ಏನಾದ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವನ್ನ ಕಿತ್ತು ಬಿಸಾಕ್ತಾನೆ, ಆಚೆ ಕಿತ್ತು ಬಿಸಾಕ್ಬಿಟ್ಟು ಇಂಥ 3rd ಕ್ಲಾಸ್ ನನ್ನ ಮಕ್ಕಳನ್ನ ಹಾಕೊಂತಾನೆ. ಇಂಥ 3rd ಕ್ಲಾಸ್ನ ಹಾಕೊಂಡು ಮಾಡಬಾರ್ದು ಮಾಡಿ ಸಿಗಾಕೊಂತಾರೆ. ಸೊ ಅಂದ್ರೆ ಇಲ್ಲಿ ಸ್ಪಷ್ಟ ಆಗುವಂಥದ್ದು, ಈಗೇನು ಸನ್ಮಾನ್ಯ ಹರ್ಷ ಅವರು 1,500 ಕೊಡಿ 2,000 ಕೊಡಿ ಅಂತ ಹೇಳಿದ್ರಲ್ಲ, ಆ ದುಡ್ಡು ಕೂಡ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗುತ್ತೆ. ಯಾರಿಗೆ ನಾವು ಶರತ್ ಬಾಬು ಅವರಿಗೆ ಫೋನ್ ಮಾಡಿದ್ರೆ, ಶರತ್ ಬಾಬು ಹರ್ಷ ಅವರಿಗೆ ಫೋನ್ ಮಾಡಿ, ಹರ್ಷ ಬಂದು ನಮ್ಮ ಹತ್ರ 2,000 4,000 ಕಿತ್ಕೊಂಡು ಹೋದ್ರೆ ಅದರಲ್ಲೂ ಕೂಡ ಇವ್ರಿಗೆ ಪಾಲು ಹೋಗುತ್ತೆ ಅಂತ. ಇಲ್ಲ, ಅದು ನಮ್ಗೆ ಗೊತ್ತಿಲ್ಲ, ಅದು ಕೊಡ್ತಾರೋ ಬಿಡ್ತಾರೋ ಅದು. ಬಟ್ ನಾನ್ ಮಾತಾಡಿದ್ರಗಿರ್ಬೇಕು ಇವರು, ಸುಮ್ಮನೆ ಯಾಕೆ ನಂಬರ್ ಕೊಡ್ತಾರೆ? ಈಗ ನಾವು ಫ್ರೀಯಾಗಿ ಹಾವು ಹಿಡಿಯಕ್ಕೆ ರೆಡಿ ಇದೀವಿ ಸ್ವಾಮಿ, ಪ್ರಾಣಿಗಳನ್ನ ಹಾವುಗಳನ್ನ ಕಂಡ್ರೆ ನಮಗೆ ಪ್ರೀತಿ, ನಾವು ಕಾಪಾಡ್ತೀವಿ ಅನ್ನೋರನ್ನ ಬಿಟ್ಟು ಈ ದುಡ್ಡು ತಗೊಳ್ಳೋರನ್ನ ಯಾಕೆ ರೆಫರ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಇರುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುವಂಥದ್ದು. ಶಿವಪ್ಪ ಅವರೇ, ಹಾವಿನ ಬಗ್ಗೆ ಒಂದಷ್ಟು ಪ್ರೀತಿ, ಪರಿಸರದ ಸಮತೋಲನಕ್ಕೆ ಹಾವು ಪರಿಸರದಲ್ಲಿ ಇರಬೇಕು, ಇವೆಲ್ಲವೂ ಒಂದು ಹಾವು ಪ್ರಿಯರ ಹೇಳುವ ಮಾತು. ಆದರೆ ಈಗ ನಡೀತಿರುವಂಥ ಬೆಳವಣಿಗೆಗೆ ತಾವೇನು ಹೇಳ್ತೀರಿ? ಈಗ ಸರ್, ನಾನು ಹಾವು ರಕ್ಷಣೆ ಮಾಡೋ ವ್ಯಕ್ತಿನೇ. ಏನಂದರೆ ನಾನು ಮೇಯರ್ ವೆಂಕಟೇಶ್ ಮೂರ್ತಿ ಇದ್ದಾಗಲೇ ಇವ್ರ ವಿಚಾರ ತಿಳಿಸಿದ್ದೀನಿ ಅವ್ರಿಗೆ.
ನೋಡಿ, ನೀವು 36 ಜನ ಅಂತ ಆಯ್ಕೆ ಮಾಡ್ಕೊಂಡಿದ್ರಿ. ಸ್ವಲ್ಪ ಅಬ್ಸರ್ವ್ ಮಾಡಿ ಅವ್ರನ್ನ. ಇಷ್ಟು 36 ಜನಕ್ಕೆ 3 ಜನ ಇದ್ದಾರೆ. ಎಷ್ಟು ಜನ ಆದರು? ಬೆಂಗಳೂರೊಳಗೆ ಯಾಕೆ ಇಷ್ಟು ಜನ? ನಾವು ಹಿಡಿತಿದಾಗ ಅನೀಸು ಇವರು ಸುಮಾರು ಜನದ ಹೆಸರು ಕೇಳಿದ್ದು. ಇವತ್ತು ಏಕ್ದಮ್ ಯಾಕೆ ಇಷ್ಟು ಜನ? ಈ ಹಾವು ಹಿಡಿದು ಹಾವು ಎಲ್ಲೂ ಹೋಗ್ತಾ ಇದೆ. ಈ ಹಾವುಗಳು ಪುನಃ ಯಾಕೆ ಇಲ್ಲೇ ಇದೆ? ಇವು ಸ್ವಲ್ಪ ಅಬ್ಸರ್ವ್ ಮಾಡಿ ಸರ್. ನಾನು ಇರೋದು ಒಬ್ಬ, ನೀವು ನನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ. ನಾನು ಅವ್ರ ಗುಂಪಿಗೆ ಯಾಕೆ ಸೇರ್ಸ್ಕೊತಾ ಇಲ್ಲ ಅಂದರೆ ಇದೇ ಒಂದು ಕಾರಣಕ್ಕೆ ಹಿಡಿತಾನೆ ಅಂತ. ನೀವು ಅವರು ಏನು ಹೇಳ್ತಾರೆ ಅದು ಕೇಳ್ತಾ ಇದ್ರಿ. ಅವ್ರನ್ನೂ ಸ್ವಲ್ಪ ಅಬ್ಸರ್ವ್ ಮಾಡಿ ಸರ್. ನನಗೆಲ್ಲ ಆಗಲ್ಲ, ನನಗೆ ಅಥಾರಿಟಿ ಇಲ್ಲ. ನಾನು ಬಂದು ಮನೆಗಳಲ್ಲಿ ಹಾವು ಹಿಡ್ದು ಕಾಡಿಗೆ ಬಿಡ್ತಾ ಇದ್ದೀನಿ. ಒಂದು ನೋಡಿ, ಪ್ರಾಣಿ ಪಕ್ಷಿ ಮರ ಗಿಡಗಳು ನಮ್ಮ ಸಂಪತ್ತು. ನಮ್ಮ ಮಕ್ಕಳೆಲ್ಲ ಕಾಡು ಕರ್ಕೋದ್ರೆ ಎಲ್ಲರೂ ಒಂದು ಪ್ರಾಣಿ ಕಂಡ್ರೆ ಸಂತೋಷ ಆಗುತ್ತೆ. ಅದನ್ನು ಉಳಿಸೋಣ, ಈ ಥರ ಮಾಡೋಣ ಅಂತ ನಮ್ಮ ಆತ್ಮದಲ್ಲಿ ಬತ್ತು. ಎಸ್, ಅದು ನೀವು ಹೇಳಿರುವ ಮಾತು ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾವು ಹಿಡಿತಾರೆ, ಹಿಡಿದ ಮೇಲೆ ಏನು ಮಾಡ್ತಾರೆ ಅನ್ನುವಂಥದ್ದು ಇದು ಕೂಡ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅನ್ನುವಂಥದ್ದು. ನಿಮ್ಮ ಮನೆಗೆ ಹಾವು ಬಂದಿರುತ್ತೆ, ಆ ಹಾವನ್ನು ಹಿಡ್ಕೊಂಡು ಇವರು ಹೇಳಿದ ಹಾಗೆ ಇಲ್ಲಿಂದ ಸುಮಾರು 20 ಕಿಲೋಮೀಟರ್ 30 ಕಿಲೋಮೀಟರ್ ದೂರ ಇರುವಂಥ ಬನ್ನೇರುಘಟ್ಟದ ಕಾಡಿಗೆ ಬಿಡ್ತೀನಿ, ಅದು ರಾತ್ರಿ ಹೋಗಿ ಬಿಡ್ತೀನಿ. ನಿಜಕ್ಕೂ ಅಷ್ಟು ದೂರ ಹೋಗಿ ಬಿಡ್ತಾರೆ. ಅಷ್ಟೊಂದು ಕಾಳಜಿ ಇವರಿಗೆ ಹಾವು ಮೇಲಿದೆಯಾ? ಖಂಡಿತ ಇಲ್ಲ. ಹಾವು ಪಕ್ಕದ ರೋಡಲ್ಲಿ ಇನ್ನೊಂದು ಸತಿ ಕಾಣಿಸ್ಕೊಳ್ಳುತ್ತೆ ಅಥವಾ ಇನ್ನೇನೋ ಆಗುತ್ತೆ ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳು ಮತ್ತು ಈ ಪ್ರಾಣಿ ಪಕ್ಷಿ ಒಟ್ಟಾರೆ ಈ ಪಶು ರಕ್ಷಣೆಯ ವಿಭಾಗ ಇದೆಯಲ್ಲ, ಆ ವಿಭಾಗದಲ್ಲಿ ನಡೆಯುವಂಥ ದಂಧೆಯೇ ಬೇರೆ ಅನ್ನುವಂಥದ್ದು ಮತ್ತು ಇದರೆಲ್ಲರ ಸೂತ್ರಧಾರದ ವ್ಯಕ್ತಿಯೊಬ್ಬನ ಹೆಸರು ಕೂಡ ಹೇಳಿದ್ರು. ಆ ವ್ಯಕ್ತಿಯನ್ನು ಕೂಡ ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತೀವಿ.